ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅವ್ರದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಒಳ್ಳೆ ದಿಟ್ಟ ರಾಜಕಾರಣಿಯವರು. ಮಹಾರಾಜರು ಇದ್ದಂಗೆ ಅವರು ನಮ್ಮ ರಾಜ್ಯಕ್ಕೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ತಲೆ ಬಾಗಲೇಬೇಕಾಯಿತು. After months of speculation, Siddaramaiah, Karnataka's longest-serving Chief Minister, submitted his resignation on 28th May. The 78-year-old leader, immensely popular for his welfare schemes for the Ahinda bloc, was given an emotional farewell by his staff. ಹೈಕಮಾಂಡ್ನವರು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ನಾನು ನಾಳಿದ್ದು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ಅಂದರೆ ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. Siddaramaiah has refused the Rajya Sabha berth offered to him, stating his interest remains in state politics. He is among the few politicians to claim the Chief Minister's chair twice. In Siddaramanahundi, the village on the outskirts of Mysuru where he was born, people spoke of him with affection and admiration. ತುಂಬ ಅನುಕೂಲ ಮಾಡಿದ್ದಾರೆ, ತುಂಬ ಖುಷಿ ಇದೆ. ಕಾಂಗ್ರೆಸ್ಸು ಮುಂದಕ್ಕೆ ಬರುತ್ತೆ ಅನ್ನೋ ಭರವಸೆಯಲ್ಲಿ ಲೇಡೀಸ್ಗೆ ಕೊಟ್ಟಿದ್ದಾರಲ್ಲ ಅವರು, ಅದೇನೇ ಒಂದು ಶಕ್ತಿ ಅವ್ರಿಗೆ. ಅವ್ರದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಒಳ್ಳೆ ದಿಟ್ಟ ರಾಜಕಾರಣಿಯವರು. ತುಂಬ ಎಬಿಲಿಟಿ ಇದೆ ಅವ್ರಿಗೆ, ತುಂಬ ತಿಳುವಳಿಕೆ ಇದೆ, ಎಲ್ಲ ಅವ್ರಿಗೆ ಇರಬೇಕು. ನಾವು ತುಂಬ ಮೌಲ್ಯಮಾಪನ ಮಾಡ್ಬೋದು ಅವ್ರ ಬಗ್ಗೆ. ಅವರು ನಮ್ಮೂರಿಗೆ ರಾಜ ಅಂತ ಹೇಳಿದ್ರೆ ಇದಾಗಲ್ಲ. ಮಹಾರಾಜರು ಇದ್ದಂಗೆ ಅವರು ನಮ್ಮ ರಾಜ್ಯಕ್ಕೆ. ಅವರು ಇಲ್ದದ್ದು ಭಾರಿ ತುಂಬ ಬೇಜಾರಾಗಿದೆ. ಮತ್ತು ಅವ್ರ ಕೊಡುಗೆಗಳು ಅಪಾರ ಇದೆ. ಅವ್ರ ಕೊಡುಗೆಗಳು ತುಂಬ ಅಪಾರ ಇದೆ. ಈ ಗೃಹಲಕ್ಷ್ಮಿ ಆಗ್ಬೋದು, ಫ್ರೀ ಬಸ್ತು, ಮತ್ತು ಪಂಚ ಗ್ಯಾರಂಟಿಗೆ ಕೊಟ್ಟರಲ್ಲ, ಅದಂತೂ ತುಂಬ ಅನುಕೂಲ ಆಗಿದೆ. ಯುವ ನಿಧಿ ಕಾಲೇಜ್ ಸ್ಟೂಡೆಂಟ್ಗಳು ಯುವ ನಿಧಿ ಕೊಟ್ಟರು, ಅದಂತೂ ತುಂಬ ಅನುಕೂಲ ಆಗಿದೆ. ಅವ್ರು ಇಲ್ದಿರೋದು ಭಾರಿ ಬೇಸರ ತಂದಿದೆ. Siddaramaiah has won 9 out of the 12 assembly elections he contested. His loyal supporters are from the minority, Dalit and backward classes, communities he spoke and battled for. The wide support he received gave him the status of one of Karnataka's last mass leaders, eventually helping the Congress regain power. ಸರ್, ನೀವು ಮತ್ತು ಸಿದ್ದರಾಮಯ್ಯ ವಕೀಲರಾಗಿ ಜೊತೆಗೆ ಪ್ರಾಕ್ಟೀಸ್ ಮಾಡಿದಂಥವ್ರು, ನಂತರದಲ್ಲಿ ಸಿದ್ದರಾಮಯ್ಯನವರು ವಕೀಲರಿಂದ ರಾಜಕಾರಣಕ್ಕೆ ಹೋದಂಥದ್ದು. ಇಷ್ಟು ಬೆಳವಣಿಗೆಯನ್ನು ನೋಡೋದಾದರೆ, ಸಿದ್ದರಾಮಯ್ಯನವರ ರಾಜಕೀಯ ಬೆಳವಣಿಗೆ ನೋಡೋದಾದ್ರೆ ಏನು ಹೇಳ್ತೀರಿ? ಎಲ್ಲ ರೀತಿಯಲ್ಲೂ ಬಡ ಜನತೆ ಕಡೆ ತುಂಬ ಮೊದಲಿಂದೂ ಸ್ವಲ್ಪ ಆಸಕ್ತಿ. ಬಡ ಜನತೆಯ ಬಗ್ಗೆ ಯಾವುದೇ ಜಾತಿ ಭೇದ ಇಟ್ಟುಕೊಳ್ಳದೆ ಎಲ್ಲ ಬಡವರಿಗೂ ಒಂದು ರೀತಿ ಅನುಕೂಲ ಆಗಬೇಕು ಅಂತಲೇ ಈ ಭಾಗ್ಯ ಇವೆಲ್ಲ ತಂದದ್ದು. ಬಟ್ ಇವಾಗ ಅವ್ರ ರಾಜೀನಾಮೆ ನನಗೆ ಇನ್ನೊಂದು 2 ವರ್ಷ ಅವರು ಮುಂದುವರೆದಿದ್ರೆ ಚೆನ್ನಾಗಿತ್ತು ನನ್ನ ಅಭಿಪ್ರಾಯ. ಆದರೆ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ತಲೆ ಬಾಗಲೇಬೇಕಾಯಿತು. ಆ ಒಂದು ವಿಚಾರಕ್ಕೆ ಸ್ವಲ್ಪ ಬೇಸರ ಆಗ್ತಾಯಿದೆ, ಇಲ್ಲ ಅಂತಲ್ಲ. ಇನ್ನೊಮ್ಮೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಖಂಡಿತವಾಗ್ಲೂ ಅಧಿಕಾರಕ್ಕೆ ಬರ್ತಿತ್ತು. ಆವಾಗ ಇವರು ಬೇಕಾಗಿದ್ದರೆ ಬೇರೆಯವ್ರನ್ನ ಆರಿಸ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅಭಿಪ್ರಾಯ. ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಇವತ್ತು ನಂಬರ್ 2 ಇದ್ದೀವಿ ನಾವು. ಕರ್ನಾಟಕದ ನಂಬರ್ 2 ಇದ್ದೀವಿ. ಇಷ್ಟೆಲ್ಲ ಒಂದು ಫ್ರೀ ಅನುದಾನಗಳೆಲ್ಲ ಕೊಟ್ಟು ಆರ್ಥಿಕ ಸಮಾನತೆಯನ್ನು ಮತ್ತು ಶ್ರೇಷ್ಠತೆಯನ್ನು ಕರ್ನಾಟಕದಲ್ಲಿ ಉಳಿಸ್ಕೊಂಡ್ರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಸರ್, 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ತುಂಬ ಸಂತೋಷ ಆಗ್ತಿತ್ತು. ಇದು ಮುಂದಿನ ಚುನಾವಣೆ 28ರ ನಂತರ ಡಿ ಕೆ ಶಿವಕುಮಾರ್ ಕೊಡ್ಬೋದಾಗಿತ್ತು. ಈಗ ಬಿಟ್ಕೊಡ್ತಾರೆ, ತುಂಬ ಬೇಸರ ಆಗ್ತಾಯಿದೆ. ಇವರೇ ಮುಂದುವರಿಬೇಕಾಯ್ತು ಅಂತ ಅಂದ್ಬಿಟ್ಟು ನಮ್ಮ ಆಸೆ ಆಗ್ತಾಯಿತ್ತು ಸರ್. ನಮ್ಮೂರು ಅಕ್ಕಪಕ್ಕದ ಹಳ್ಳಿಗ ಸಾಮಾನ್ಯವಾಗಿ ಗೊತ್ತೇ ಇರಲಿಲ್ಲ. ಸಿದ್ದರಾಮಯ್ಯನವರು ಹಣಕಾಸು ಮಂತ್ರಿ ಆದಾಗ ನಮಗೊಂದು ವರ್ಣನಾಲ ತಂದು ಕೊಟ್ಟು ನಮ್ಮೂರನ್ನ ಪ್ರತಿಯೊಂದು ಅಕ್ಕಪಕ್ಕದ ಹಳ್ಳಿಗೂ ಪರಿಚಯ ಮಾಡಿಕೊಟ್ಟಂಥ ಊರು ನಮ್ಮ. ಇವಾಗ ಒಬ್ಬ ಜನನ ನಾವು ಪರಿಚಯ ಮಾಡ್ಕೊತೀವಲ್ಲ, ಆ ರೀತಿ ನಮ್ಮ ವರ್ಣ ಕ್ಷೇತ್ರಕ್ಕೆ ನಮ್ಮ ಗ್ರಾಮನ ಪರಿಚಯ ಮಾಡಿಕೊಟ್ರು. ಅದಕ್ಕಿಂತ ಮೊದಲಾಗಿ ಯುಗಾದಿಗೊಂದಿನ ಸಂಕ್ರಾಂತಿಗೊಂದಿನ ಅನ್ನ ಊಟ ಮಾಡ್ತಾಯಿದ್ದು. ಉಪಮುಖ್ಯಮಂತ್ರಿ ಆಗಿದ್ದರು, ಆವಾಗ ಒಂದು ಸ್ವಲ್ಪ ನೀರು ಬಂತು, ಆವಾಗ ರಾಗಿ ಬೆಳೆದಿದ್ವಿ ವರ್ಣನಲೆಯಲ್ಲಿ. ಹಣಕಾಸು ಮಂತ್ರಿ ಆದರು, ಮತ್ತೆ ಮುಖ್ಯಮಂತ್ರಿ ಆದಾಗಣ ಕಂಟಿನ್ಯೂ ನೀರರಿದು 24 ತಿಂಗಳು ನೀರರಿದು ಅಚ್ಚುಕಟ್ಟಾಗಿ ಅನ್ನ ಉಣ್ಣ ರೀತಿ ಇವತ್ತು ಒಂದು ದಾರಿ ತೋರ್ಕೊಟ್ರು ಅವರು. ಅಂತ್ಯದ್ರಲ್ಲಿ ಮೊದಲು 5 ವರ್ಷ ಆಳಿದ್ರು,
ಮತ್ತು ಇವಾಗ 36 ತಿಂಗಳು ಆಳಿದ್ರು. ಇನ್ನು 24 ತಿಂಗಳಿತ್ತು. ಇನ್ನು 24 ತಿಂಗಳು ಅವರು ಮುಖ್ಯಮಂತ್ರಿಯಾಗಿ ಅವಧಿನ ಮುಗಿಸಿ ಇಳಿದುಬಿಟ್ಟು ಮತ್ತೆ ನಾವು ಡಿ ಕೆ ಸಾಹೇಬ್ರಿಗೆ ನಾವು ಕಾಂಗ್ರೆಸ್ನ ತಂದು ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಿತ್ತು.